ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ನಿನ್ನೆಗೆ ಬರೋಬ್ಬರಿ 8 ವರ್ಷಗಳಾದವು. ಇಡೀ ಉತ್ತರ ಪ್ರದೇಶದ ತುಂಬ ನಿನ್ನೆ ಸಂಭ್ರಮ. ಎಲ್ಲ ಪತ್ರಿಕೆಯಲ್ಲಿ, ಉತ್ತರ ಪ್ರದೇಶದ ಪತ್ರಿಕೆಗಳಲ್ಲಿ ಪೂರ್ಣಪುಟದ ಜಾಹೀರಾತುಗಳಿದ್ದಾವೆ. ಹಾಗೆ ನೋಡಿದರೆ 2017ರ ಚುನಾವಣೆಯ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ಯೋಗಿ ಆದಿತ್ಯನಾಥ್ ಅವರ ಹೆಸರಿನಲ್ಲಿ ಕಂಟೆಸ್ಟ್ ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆಗೆ ಇಳಿದಿರಲಿಲ್ಲ. ನಮ್ಮ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಆಗ್ತಾರೆ ಅಂತ ಯಾವುದೇ ರೀತಿಯಾದಂಥ ಚೂರು ಸುಳಿವನ್ನು ಕೂಡ ಬಿಟ್ಕೊಡ್ರಲಿಲ್ಲ. ಆ ರೀತಿ ಆಲೋಚನೆಯು ಮೊದಲು ಇತ್ತೋ ಇಲ್ಲೋ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ 2017ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ. ಯಾರು ಮುಖ್ಯಮಂತ್ರಿ ಅಂದ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರಲಿಲ್ಲ. ಅಟ್ಲೀಸ್ಟ್ ದಿಲ್ಲಿಯ ಚುನಾವಣೆ ಹೆಸರಿನಲ್ಲಿ 3-4 ಹೆಸರುಗಳು ಚಲಾವಣೆಯಲ್ಲಿ ಆದರೂ ಇದು. ಆದರೆ 2017ರ ಚುನಾವಣೆಯ ಸಂದರ್ಭದಲ್ಲಿ ಒಂದೇ ಒಂದು ಹೆಸರನ್ನು ಎಲ್ಲಿಯೂ ಕೂಡ ಹರಿಬಿಡಲಾರದೆ ಕೇವಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವ ವಹಿಸಿ ಇಡೀ ಚುನಾವಣೆಯನ್ನು ನೆರವೇರಿಸ್ತಾರೆ. 403 ವಿಧಾನಸಭಾ ಕ್ಷೇತ್ರಗಳಿರುವಂಥ ಅತಿ ದೊಡ್ಡದಾದಂಥ ರಾಜ್ಯ. ಅಷ್ಟೇ ಅಲ್ಲ, ಭಾಳ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಆ ರಾಜ್ಯಕ್ಕೆ, ಅದಕ್ಕೆ ಬಿಮಾರು ರಾಜ್ಯ ಅಂತ ಹೆಸರು. ಬಿಮಾರು ಅಂದರೆ ಕಾಯಿಲೆಯಿಂದ ಕೂಡಿದಂಥದ್ದು ಅಂತ. ಬಿಮಾರ್ ಅಂದರೆ ರೋಗ ರುಜಿನ ಅಂತ ಅರ್ಥ. ಬಿಮಾರು ರಾಜ್ಯಗಳು ಯಾವ್ಯಾವು ಹಾಗಾದರೆ? ಬಿಮಾರು ಅಂದರೆ ಬಿ ಅಂದರೆ ಬಿಹಾರು, ಆರ್ ಅಂದರೆ ರಾಜಸ್ಥಾನು, ಯು ಅಂದರೆ UP, ಈ ರೀತಿ ಎಮ್ ಅಂದರೆ ಮಧ್ಯಪ್ರದೇಶ್. ಇವು ಉದ್ಧಾರ ಆಗೋದಿಲ್ಲ. ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ, ಇಲ್ಲಿ ಸರಿಯಾದ ರೆವಿನ್ಯೂ ಬರೋದಿಲ್ಲ. ಈ ರಾಜ್ಯಗಳನ್ನ ಕಾಯಕಲ್ಪ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ರಾಜ್ಯಗಳಿವು ಅಂತ ಅದರ ಮೇಲೆ ಭಾಳ ದೊಡ್ಡದಾದಂಥ ಕಳಂಕ ಇದ್ದಂಥ ರಾಜ್ಯಗಳು. ಆದರೆ ಒಂದಿತ್ತು, ಏನು? ಯಾರು ಉತ್ತರ ಪ್ರದೇಶದ ಗದ್ದುಗೆಯನ್ನು ಏರ್ತಾರೋ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಅವರು ಲಖನೌ ದಾಟಿಕೊಂಡೇ ಹೋಗಬೇಕು ಅಂತ. ಅಂದರೆ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಅಲ್ಲಿ ಹೆಚ್ಚಿನ ಸೀಟನ್ನು ಪಡೆದ ಮಾತ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಅಂತ. ಇದ್ದಕ್ಕಿದ್ದ ಹಾಗೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಆಹ್ವಾನ ಬರುತ್ತೆ. ಅದು ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಲ್ಲ, ನೀವು ಕ್ಷೇತ್ರವನ್ನು ಬಿಟ್ಟು ಹೋಗಬೇಡಿ ಅಂತ. ಯಾಕೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ನೋಡಿದರೆ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ಇಡೀ ದೇಶ ಒಂದು ಕ್ಷಣ ಅವಾಕ್ಕಾಗಿ ಬಿಡುತ್ತೆ. ಈತ ಸಣ್ಣ ಹುಡುಗ, ಆವಾಗ 8 ವರ್ಷದ ಹಿಂದಿನ ಘಟನೆ ಅದು. ಕುಳ್ಳ ವಾಮನ ಮೂರ್ತಿ ಲೋಕಸಭೆಯಲ್ಲಿ 1-2-3 ಸಲ ಕಿರ್ಚಾಡಿದ್ದು, ಒಂದು ಸಲ ಹತ್ತಿದ್ದು ಬಿಟ್ಟರೆ ಇವರನ್ನು ಭಾಳಷ್ಟು ಸಲ ಯಾರೂ ಗಮನಿಸಿದ್ದೇ ಇಲ್ಲ. ಆಮೇಲೆ ನಮಗೆ ಗೋರಖ್ಪುರ ಅಂದ ತಕ್ಷಣ ಹೆಚ್ಚು ಕಮ್ಮಿ ಅದು ಆ ಕಡೆ ನೇಪಾಳದ ಕಡೆ ಇದೆ, ಬಿಹಾರದ ಕಡೆ ಇದೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥ ಲೋಕಸಭಾ ಕ್ಷೇತ್ರ. ಅಲ್ಲಿ ನಡೆಯುವಂಥ ದುಂಡಾವರ್ತನೆಯ ಬಗ್ಗೆ ಅವರು ಲೋಕಸಭೆಯಲ್ಲಿ ಮಾತಾಡ್ತಾ ಇದ್ದರು. ಯಾವ ರೀತಿ ಆಜಮ್ ಖಾನ್ ಅಲ್ಲಿ ಹಾವಳಿಯನ್ನು ಮಾಡ್ತಾ ಇದ್ದಾನೆ, ಜನಜೀವನ ಎಷ್ಟು ಕಷ್ಟ ಆಗಿದೆ, ನಾನು ಲೋಕಸಭೆಯನ್ನೇ ತ್ಯಜಿಸ್ಬೇಕು ಅಂತ ಮಾಡಿದ್ದೀನಿ, ನನಗೆ ಈ ಜೀವನನೇ ಬೇಡ, ನಾನು ವಾಪಸ್ ನನ್ನ ಪೀಠಕ್ಕೆ ಹೋಗ್ತೀನಿ ಅನ್ನುವ ಮಟ್ಟಿಗೆ ಅವರು ಗದ್ಗದಿತರಾಗಿ ಆ ಹಿಂದೆ ಮಾತಾಡಿದರು. ಇಂಥ ವ್ಯಕ್ತಿಯನ್ನು ಅಂದಾದೊಂದಿ ರಾಜ್ಯ ಇರುವಂಥ, ರೌಡಿ ರಾಜ್ಯ ಇರುವಂಥ ಉತ್ತರ ಪ್ರದೇಶಕ್ಕೆ ನರೇಂದ್ರ ಮೋದಿ ಯಾಕೆ ಮುಖ್ಯಮಂತ್ರಿ ಮಾಡಿದರು ಅಂತ ನಿಜಕ್ಕೂ ನಾನು ಕೂಡ ಒಂದು ಕ್ಷಣ ವಿಚಲಿತನಾಗಿದ್ದು 100ಕ್ಕೆ 100 ದಿಟ. ಆದರೆ ಒಬ್ಬ ವ್ಯಕ್ತಿ ತನ್ನ ಪ್ರಭಾವಳಿಯಿಂದ, ತನ್ನ ದೃಢ ಸಂಕಲ್ಪದಿಂದ, ತನ್ನ ಇಚ್ಛಾಶಕ್ತಿಯಿಂದ ಒಂದು ರಾಜ್ಯವನ್ನು ಹೇಗೆ ಗಮನಾರ್ಹವಾದಂಥ ರಾಜ್ಯ ಮಾಡಬಹುದು ಅನ್ನೋದಕ್ಕೆ ಯೋಗಿ ಆದಿತ್ಯನಾಥ್ಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಒಂದಷ್ಟು ಪ್ರಶ್ನೆಯನ್ನು ನಿಮ್ಗೆ ಕೇಳ್ತೀನಿ. ನೀವೆಲ್ಲ ಉತ್ತರ ಪ್ರದೇಶದವ್ರು ಬೇಕಾದ್ರೂ ಹೇಳಿ, ನಮಗಂತೂ ಗೊತ್ತಿರೋದಿಲ್ಲ, ಭಾಳ ದೂರ ಇರೋದ್ರಿಂದ. ಅಲ್ಲಿಯೇ ಜನರೇ ಹೇಳಿ, ನಾನು ಆವಾಗ ಹೌದು ಅಂತೇನೆ. ಉತ್ತರ ಪ್ರದೇಶದ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿಗೆ ಗೊತ್ತಿರೋದಿಲ್ಲ. ಉತ್ತರ ಪ್ರದೇಶದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಯಾರು ಗೊತ್ತಿರೋದಿಲ್ಲ. ಉತ್ತರ ಪ್ರದೇಶದ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿ ಯಾರು, ಉಪಾಧ್ಯಕ್ಷ ಯಾರು ಗೊತ್ತಿರೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಉಳಿದ ಸಚಿವರು ಯಾರ್ಯಾರಿದ್ದಾರೆ, ಯಾರು ಗಮನಾರ್ಹವಾದ ಕೆಲಸ ಮಾಡಿದ್ದಾರೆ ಗೊತ್ತಿರೋದಿಲ್ಲ. ಉತ್ತರ ಪ್ರದೇಶ ಅಂದ ತಕ್ಷಣ ಬರುವಂಥ ಒಂದೇ ಒಂದು ಹೆಸರು ಬಾಬಾ ಯೋಗಿ ಆದಿತ್ಯನಾಥ್. ಆ ಮಟ್ಟಿಗೆ ಈ ಮನುಷ್ಯ ಆವರಿಸಿಬಿಟ್ಟಿದ್ದಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ಯಾವ ರೀತಿ ಆವರಿಸಿದ್ದಾರೆ? ನಿಮ್ಮನ್ನು ಧಾರ್ಮಿಕವಾಗಿ ಆಲೋಚನೆ ಮಾಡಿದರೆ ಈತ ಸಂತ. ಧಾರ್ಮಿಕವಾಗಿ ಅತ್ಯಂತ ಉತ್ಕಟ ಸ್ಥಿತಿಯಲ್ಲಿ ಇವತ್ತು ಉತ್ತರ ಪ್ರದೇಶ ಬಂದು ನಿಂತಿದೆ. 2027ರ ಚುನಾವಣೆಯ ಸಂದರ್ಭದಲ್ಲಿ ಸಂಭಲ್ ಅನ್ನುವಂಥ ಒಂದೇ ಒಂದು ತೀರ್ಥಕ್ಷೇತ್ರವನ್ನು ಇಡೀ ದೇಶವೇ ನಿಬ್ಬೆರಗಾಗುವ ಹಾಗೆ ಸೃಷ್ಟಿ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಯೋಗಿ ಆದಿತ್ಯನಾಥ್. ಆಯಿತಾ? ಅವ್ರು ಮಾಡಿರುವಂಥ ಕೆಲಸವನ್ನು ನಾನು ಸ್ವತಃ ಹೋಗಿ ನೋಡಿ ಬಂದಿರೋದು.
ದೀಪಾವಳಿಯ ಸಂದರ್ಭದಲ್ಲಿ ನಡೆಸುವಂಥ ದೀಪೋತ್ಸವ, ಕಲ್ಪನೆಯೇ ಮಾಡಲಿಕ್ಕೆ ಆಗಲಾರದಂಥ ದೀಪೋತ್ಸವವನ್ನು ಅವರು ಅಲ್ಲಿ ಆಯೋಜನೆ ಮಾಡಿರ್ತಾರೆ. ಇಡೀ ಊರಲ್ಲಿರುವಂಥ ವಿದ್ಯಾರ್ಥಿಗಳು, ಟೀಚರು, ಉದ್ಯೋಗಿಗಳು, ಜನ, ವ್ಯಾಪಾರಸ್ಥರು ಎಲ್ಲರೂ ಬಂದು ದೀಪವನ್ನು ಹಚ್ತಾರೆ ಪ್ರಣತಿಯಲ್ಲಿ. ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯದಾದಂಥ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಹೋಗಿ ಸೇರಿಕೊಳ್ಳುತ್ತೆ. ಇನ್ನು ದೇವಸ್ಥಾನಕ್ಕೆ ಬಂದರೆ, ದೇವಸ್ಥಾನದಲ್ಲಿ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಅತೀ ದೊಡ್ಡದಾದಂಥ ಅತ್ಯುನ್ನತವಾದಂಥ ಪವಿತ್ರ ಕಾಯಕವನ್ನು ಅವ್ರು ಮಾಡಿದ್ದು. ಇತ್ತೀಚೆಗೆ ಮಾಡಿದಂಥ ಪ್ರಯಾಗರಾಜ್ನಲ್ಲಿ ಮಾಡಿದಂಥ ಅತೀ ಐತಿಹಾಸಿಕ ಚಾರಿತ್ರಿಕವಾದಂಥ ಕುಂಭಮೇಳ, ಇದಕ್ಕಿಂತ ಒಬ್ಬ ಆಡಳಿತಗಾರ, ಒಬ್ಬ ಸಂತ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇದೆ? ನಂಗೆ ದಯವಿಟ್ಟು ನೀವು ಹೇಳಿ. ಇದು ಒಂದು ಕಡೆ ಬಿಟ್ಟುಬಿಡಿ. ಇನ್ನೊಂದು ಕಡೆ ಬನ್ನಿ. ಇನ್ನೊಂದು ಕಡೆ ಬಂದರೆ ಈತ ಸಮರ್ಥ ಆಡಳಿತಗಾರ ಅಂತ ರುಜುವಾತು ಪಡಿಸ್ಲಿಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಅಲ್ಲಿ ಇದ್ದಂಥ ಜಿಹಾದಿಗಳೇನಿದ್ದಾರೆ, ಅಲ್ಲಿದ್ದಂಥ ಭಾಳ ದೊಡ್ಡ ಬಿಸ್ನೆಸ್ ಏನು ಗೊತ್ತಾ? ಪರ್ಯಾಯವಾಗಿ ಸರ್ಕಾರವನ್ನು ನಡೆಸುವಂಥ ರೌಡಿಗಳನ್ನು ಅಲ್ಲಿ ಸಾಕಲಾಗ್ತಾ ಇತ್ತು. ರಾಜಕಾರಣಕ್ಕಿರುವಂಥ ಮಾನದಂಡ ಏನು? ಸಮಾಜವಾದಿ ಪಾರ್ಟಿ ಅವ್ರದ್ದೆಲ್ಲ ಮಾನದಂಡ ಏನಪ್ಪ? ಸಮಾಜವಾದಿ ಪಾರ್ಟಿ ಒಂದೇ ಅಲ್ಲ, ಮಾಯಾವತಿ ಪಕ್ಷ ಕೂಡ, ಬಹುಜನ ಸಮಾಜ ಪಕ್ಷ ಏನು ಅಂದರೆ ಆತ ರೌಡಿಯಾಗಿರಬೇಕು, ಆದಮೇಲೆ ಒಂದು 10-15 ಕೇಸ್ ಇರಬೇಕು, ಒಂದು 4-5 ಜನ ಅಬ್ಡಕ್ಷನ್ ಮಾಡಿರ್ಬೇಕು, ಅವನು ಒಂದಷ್ಟು ಕ್ರಿಮಿನಲ್ ಮೊಕದ್ದಮೆಗಳಿರ್ಬೇಕು, ಒಂದು 10 ಸಲ ಜೈಲಿಗೆ ಹೋಗಿ ಬಂದಿರಬೇಕು, ಆವಾಗ ಆತ ಜನನಾಯಕ. ಆಮೇಲೆ ಅವರ ಶೈಲಿ ಹೇಗೆ ಅಂದರೆ ಜೀಪ್ನಲ್ಲಿ ಓಡಾಡೋದು. ಆ ಜೀಪ್ನಲ್ಲಿ ಉಳಿದವ್ರಂಗೆ ಸೀಟಲ್ಲಿ ಕೊಡಲ್ಲ, ಸೀಟಿನ ಮೇಲುಗಡೆ ಭಾಗದಲ್ಲಿ ಕೂಡೋದು, ಡ್ರೈವ್ ಮಾಡ್ತಾ ಇರ್ತಾನೆ, ಇವ್ರು ಕಿರ್ಚಾಡ್ತಾರೆ. ಇದನ್ನ ರಾಜಕಾರಣ ಅಂತ ಅಲ್ಲಿಯ ಜನ ತಿಳಿದಿದ್ರು. ರಾಜಕಾರಣಿಗಳು ಅಂದರೆ ಇರೋದೇ ಹೀಗೇ ರಾಜಕಾರಣ ಮಾಡೋದು ಅಂತ ಅವ್ರು ತಿಳ್ಕೊಂಡಿದ್ರು. ಬೇರೆ ಕಡೆ ಇರೋ ರಾಜಕಾರಣ, ಸಭ್ಯ ರಾಜಕಾರಣ ಗೊತ್ತೇ ಇರಲಿಲ್ಲ. ಆಮೇಲೆ ಇವರೆಲ್ಲ ಏನು ಅಂದರೆ ಕಾರುಗಳನ್ನು ಕದಿಯೋದು, ಬೈಕುಗಳನ್ನು ಕದಿಯೋದು, ಅದನ್ನು ತೊಗೊಂಡೋಗಿ ಗುಜರಿನಲ್ಲಿ ಮಾರೋದು, ಆ ದುಡ್ಡಿನಲ್ಲಿ ರಾಜಕಾರಣ ಮಾಡೋದು. ಯಾವ ಜಾಗ ಬೇಕಾದರೂ ಒತ್ತುವರಿ ಮಾಡೋದು. ಸಂಜೆ 6 ಗಂಟೆ ಮೇಲೆ ಹೆಣ್ಮಕ್ಳು ಹೊರಗಡೆ ಹೋದರೆ ಅವ್ರನ್ನ ಎತ್ಕೊಂಡ್ಬಂದು ಅವ್ರ ಮೇಲೆ ಅತ್ಯಾಚಾರ ಮಾಡೋದು. ಯಾವುದೇ ಸ್ಟೇಷನಲ್ಲಿ ಕೇಸ್ ಹಾಕಂಗಿಲ್ಲ. ಹಿಂದಿ ಸಿನಿಮಾದಲ್ಲಿ ನೀವೇನು ನೋಡ್ತಾ ಇದ್ರಿ, ಮೀಸೆ ಬಿಟ್ಟಂಥ ವ್ಯಕ್ತಿಗಳು ಕೈಯಲ್ಲಿ ಗನ್ಗಳನ್ನು ಹಿಡ್ಕೊಂಡಿರೋದು, ಪೊಲೀಸ್ ಬಂದು ಅವ್ರೆದುರಿಗೆ ಸೆಲ್ಯೂಟ್ ಹೊಡೆಯೋದು, ಅವ್ರು ಬಂದು ಪೊಲೀಸ್ ಎದುರುಗಡೆ ನೆಲದ ಮೇಲೆ ಕೂತಿರೋದು, ಜಮೀನ್ದಾರ ಕುರ್ಚಿ ಮೇಲೆ ಕೂತಿರೋದು, ಇದು ಯಾವುದು ಕಪೋಲ ಕಲ್ಪಿತ ಅಲ್ಲ, ಯಾವುದು ಉತ್ಪ್ರೇಕ್ಷೆ ಅಲ್ಲ. ಅದೇ ರೀತಿಯಾದಂಥ ಉತ್ತರ ಪ್ರದೇಶದಲ್ಲಿ ಜನಜೀವನ ಇದ್ದದ್ದು. ಈಗಲೂ ಆ ಮನೆ ಹೊರಗಡೆ ಖಟಿಯ ಹಾಕಿರ್ತಾರೆ, 2 ಭೈನ್ಸ್ ಹೊರಗಡೆ ನಿಂತಿರ್ತಾವೆ, ಎಮ್ಮೆಗಳು. ಹಾಗೇ ಉತ್ತರ ಪ್ರದೇಶ ಇವತ್ತಿಗೂ ಇದೆ. ಅದೇನು ಬೇರೆ ಯಾವುದೇ ರೀತಿಯ ಲಾ ಆ್ಯಂಡ್ ಆರ್ಡರ್ ಸುಧಾರಿಸಿರ್ಬೋದೇ ವಿನಃ, ಜನಮಾನಸದ ಮನಸ್ಥಿತಿ ಬದಲಾಗಿರ್ಬೋದೇ ವಿನಃ, ಜೀವನ ಹಾಗೆ ಇದೆ ಇವತ್ತಿಗೂ. ನೀವು ಹೋದರೆ ಈಗ ಗೊತ್ತಾಗತ್ತೆ ನಿಮಗೆ. ಅಂಥ ರಾಜ್ಯವನ್ನು ಯಾವುದೇ ಹೊಸ ತೆರಿಗೆ ಹಾಕಲಾರದೆ, ಜನರ ಮೇಲೆ ಯಾವುದೇ ಒತ್ತಡವನ್ನು ಬೀರಲಾರದೆ, ಕಾನೂನಿನ ಬಗ್ಗೆ ಭಯವನ್ನು ಉಂಟು ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಯೋಗಿ ಆದಿತ್ಯನಾಥ್. ನೋಡಿ, ಸುಪ್ರೀಂ ಕೋರ್ಟು ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಚೀಮಾರಿ ಹಾಕತ್ತೆ. ನೀವು ಕಾನೂನನ್ನು ಪಾಲಿಸಲಾರದೆ JCBಯನ್ನು ಓಡಿಸಿದ್ದೀರಿ, ಆ ರೀತಿ ನೀವು ಮಾಡೋ ಹಾಗಿಲ್ಲ, ಬುಲ್ಡೋಸರ್ನ ಬಳಸೋ ಹಾಗಿಲ್ಲ ಅಂತ. ಅದೇ ಸಮಯಕ್ಕೆ ಸೈಮಲ್ಟೇನಿಯಸ್ಲಿ ಏನಂತಂದರೆ ಉತ್ತರ ಪ್ರದೇಶದ ಸರ್ಕಾರ ಕಾನೂನುಬದ್ಧವಾಗಿ ಬುಲ್ಡೋಸರ್ನ ಪ್ರಯೋಗಿಸಿದೆ. ಯೋಗಿ ಆದಿತ್ಯನಾಥ್ ಭಾಳ ಸಿಂಪಲ್ಲಾಗಿ ಕಾನೂನನ್ನು ಜಾರಿಗೆ ತಂದವರು. ಹೇಗೆ ಚುನಾವಣಾ ಆಯೋಗ TN ಶೇಷನ್ ಅವರಿಂದ ಕಾಯಕಲ್ಪ ಹೊಂದಿತ್ತು, ಅದೇ ರೀತಿ ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಏನಂದರೆ, ಯಾರು ಈ ರೀತಿ ದುಂಡಾವರ್ತನೆ ಮಾಡ್ತಾರೋ ಆತನ ಮನೆಯ ದಾಖಲಾತಿಗಳನ್ನು ತರಿಸಿದ ಮೇಲೆ ಅಲ್ಲಿ ದಾಖಲಾತಿಗಳು ಸರಿ ಇರೋಲ್ಲದಂತ ಗ್ಯಾರಂಟಿ. ಯಾಕಂದ್ರೆ ದುಷ್ಕರ್ಮಿ ಇದ್ದಾನೆ, ಆತ ರೌಡಿಸಮ್ ಮಾಡ್ತಾನೆ ಅಂದರೆ ಆತ ಕಾನೂನುಬದ್ಧವಾಗಿ ಕಂಪ್ಲೀಷನ್ ರಿಪೋರ್ಟ್ ತೊಗೊಂಡು ಟ್ಯಾಕ್ಸ್ ಕಟ್ಟಿ ಮನೆ ಕಟ್ಟಲಿಕ್ಕಂತೂ ಸಾಧ್ಯ ಇಲ್ಲ. ತಕ್ಷಣ ಆತನಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿ ಕೆಡಬೋದು. ಇದು ಪ್ರಾರಂಭದಲ್ಲಿ ಏನೋ 1-2 ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಅದರ ವಿರುದ್ಧ ಎಲ್ಲ ಬಂದು ಜನ ನಿಲ್ಲೋರು, ಗಲಾಟೆ ಮಾಡೋರು, JCB ಎದುರುಗಡೆ ಬಂದು ಮಲ್ಕೊಂಡ್ಬಿಡೋರು, ಇವೆಲ್ಲ ಪ್ರಾರಂಭದಲ್ಲಿ ನಡೀತು. ಕಾಲಾಂತರದಲ್ಲಿ ಯಾರು ಎದುರುಗಡೆ ಬಂದು ತೊಂದರೆ ಕೊಡ್ತಾರೋ ಅವ್ರನ್ನ ಎತ್ತಾಕೊಂಡು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಜನ ಊರು ಬಿಡ್ಲಿಕ್ಕೆ ಶುರು ಆದರು. ಮಜಾ ಅಂದರೆ, ಮೊನ್ನೆ ನಮಾಜು ಮತ್ತು ಹೋಳಿ ಒಂದೇ ದಿವಸ ಬಂದ ಸಂದರ್ಭದಲ್ಲಿ ಈ TV ಚಾನಲ್ ಅವ್ರು ಹೋಗಿ ಸಾಬ್ರ ಹತ್ರ ಮೈಕ್ ಹಿಡಿಯೋರು. ನಿಮ್ಮ ಅಭಿಪ್ರಾಯ ಏನು ಹೇಳಿ, ನೀವು ನಮಾಜ್ಗೆ ಎಷ್ಟೊತ್ತು? ಒಬ್ಬ ಕಮೆಂಟ್ ಹೇಳಲಿಕ್ಕೆ ತಯಾರಿಲ್ಲ ರೀ. ಉತ್ತರ ಪ್ರದೇಶದಲ್ಲಿ ನಾವು ಮಸೀದಿಗೆ ಹೋಗೋದಿಲ್ಲ ಅಂತ ಹೇಳೋದಿಲ್ಲ, ನಮಾಜ್ ಮಾಡ್ತೀವೋ ಇಲ್ಲೋ ಅಂತ ಹೇಳೋದಿಲ್ಲ, ಹಬ್ಬಕ್ಕೂ ಇದು 2 ಬಂದದ್ದಕ್ಕೆ ನಿಮಗೇನು ಅನ್ಸತ್ತೆ ಅಂದ್ರೆ ಅದಕ್ಕೆ ಅಭಿಪ್ರಾಯ ಹೇಳೋದಿಲ್ಲ. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಏನು ಅಂದರೆ, ಇಡೀ ದೇಶದ ಯಾವುದೇ ರಸ್ತೆ ಮೇಲೆ ನಾವು ನಮಾಜ್ ಮಾಡಬಹುದು ಅನ್ನುವಂಥ ಅಲಿಖಿತವಾದಂಥ ಇವ್ರದ್ದೊಂದು ಹಕ್ಕಿತ್ತಲ್ಲ ಭಾರತ ದೇಶದಲ್ಲಿ. ಉತ್ತರ ಪ್ರದೇಶದ ಯಾವ ಊರಿನಲ್ಲಿಯೂ ರಸ್ತೆ ಮೇಲೆ ನೀವು ನಮಾಜ್ ಮಾಡುವ ಹಾಗಿಲ್ಲ.
ನಿಮಗೆ ಜಾಗ ಇಲ್ಲದೆ ಹೋದರೆ ನಿಮ್ಮ ಈದ್ಗಾದಲ್ಲಿ 2 ಬಾರಿ 3 ಬಾರಿ ನಮಾಜ್ ಮಾಡಿ, ಅಲ್ಲೇ ಪಂಕ್ತಿ ಆಧಾರದ ಮೇಲೆ 12 ಗಂಟೆ 12:30 1 ಹೊರಗಡೆ ರಸ್ತೆಯಲ್ಲಿ ಮಾಡುವ ಹಾಗಿಲ್ಲ, ಜನಜೀವನಕ್ಕೆ ತೊಂದರೆ ಮಾಡುವ ಹಾಗಿಲ್ಲ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ತಂದವರು ಇವರು. ಅಭಿವೃದ್ಧಿ ಕೆಲಸ, ಮೆಡಿಕಲ್ ಕಾಲೇಜುಗಳನ್ನ ನೋಡಿ, ಏರ್ಪೋರ್ಟ್ಗಳನ್ನು ನೋಡಿ, ಯಾವುದೇ ವಿಚಾರದಲ್ಲಿ ನೀವು ತೊಗೊಂಡ್ರೆ ಯೋಗಿ ಮುಂಚೆ ಒಂದು ಕಾಲಕ್ಕೆ ಗುಜರಾತ್ ಮಾಡೆಲ್ ಅನ್ನೋರು 2002ರಿಂದ 2014ವರೆಗೂ ನರೇಂದ್ರ ಮೋದಿ ಬರೋವರೆಗೂ ಗುಜರಾತ್ ಮಾಡೆಲ್ ನೋಡ್ಬೇಕ್ರಿ. ಅಲ್ಲಿ ಸಿಂಗಲ್ ವಿಂಡೋ ಮಾಡಿದ್ದಾರೆ. ಯಾವುದೋ ಒಂದು ಫ್ಯಾಕ್ಟ್ರಿ ತೆಗಿಬೇಕು ಅಂದ್ರೆ ಕಚೇರಿ ಹೋಗಿ ಲೈಸೆನ್ಸ್ ರಾಜ್ ಪರ್ಮಿಟ್ ಪದ್ಧತಿ ಇಲ್ಲ, ನೀವು ಏನೇ ಮಾಡ್ತೀನಿ ಅಂದರೆ ಸರ್ಕಾರ ಸಹಾಯ ಮಾಡುತ್ತೆ ಅಂತ ಗುಜರಾತಿನ ಆಡಳಿತ ಪದ್ಧತಿಯ ಬಗ್ಗೆ ಹೇಳೋರು. ಯಾವಾಗ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಗುಜರಾತ್ ಮಾಡೆಲ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಅಖಿಲೇಶ್ ಯಾದವ್. ಬುಲ್ಡೋಸರ್ ಯಾವಾಗ ಹಚ್ತೀರಿ, JCB ಹಚ್ಚಲ್ವಾ ಅಂತ ಕೇಳ್ತಾರೆ. ಅಂದರೆ ಅಷ್ಟು ಸಹಜವಾಗಿ ಬಿಟ್ಟಿದೆ. ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರಾಜಸ್ಥಾನ ಆಮೇಲೆ ಮಧ್ಯಪ್ರದೇಶ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವಾಗಲೂ ಒಬ್ಬ ಸಮರ್ಥ ಆಡಳಿತಗಾರನ ವಿಶೇಷತೆ ಏನಿರಬೇಕು ಅಂದರೆ ಆತನಿಗೆ ಕೆಚ್ಚಿನ ಜೊತೆಗೆ ಸಮಯ ಪ್ರಜ್ಞೆ ಇರಬೇಕು. ಆ ಸಮಯ ಪ್ರಜ್ಞೆ ಇಲ್ಲದೆ ಉದ್ವೇಗದಲ್ಲಿ ಯಾವುದಾದ್ರೂ ಕೆಲಸ ಮಾಡಿದರೆ ಅದು ಅವನಿಗೆ ಮುಳುವಾಗಿಬಿಡುತ್ತೆ. ಅದು ಯೋಗಿ ಆದಿತ್ಯನಾಥ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯೋಗಿ ಆದಿತ್ಯನಾಥ್ ಅವ್ರನ್ನ ಮಾತಿನಲ್ಲಿ ಸಿಲುಕಿಸಬೇಕು ಅಂತ ಪ್ರತಿ ಬಾರಿ ಕಾನ್ಕ್ಲೇವ್ಗಳಲ್ಲಿ ಎಲ್ಲ ಚಾನಲ್ನಲ್ಲಿ ಅವ್ರು ಕರೆದು ಅವರಿಗೆ ಬಹಳಷ್ಟು ಮುಜುಗರ ಉಂಟು ಮಾಡೋ ಪ್ರಶ್ನೆ ಕೇಳ್ತಾರೆ. ಒಂದೇ ಒಂದು ಕಾನ್ಕ್ಲೇವ್ನಲ್ಲಿಯೂ ಒಂದೇ ಒಂದು ಸಂದರ್ಶನದಲ್ಲಿಯೂ ಕೂಡ ಯೋಗಿ ಆದಿತ್ಯನಾಥ್ ಯೋಚಿಸಿ ಉತ್ತರವನ್ನು ಕೊಡಲಿಲ್ಲ. ಎರಡನೇದ್ದು ಉತ್ತರ ಕೊಡಲಿಕ್ಕೆ ಹಿಂದೇಟು ಹಾಕಲಿಲ್ಲ. ಹೌದು, ನಾ ಕೈಗೆ ರಕ್ಷಾ ಸೂತ್ರ ಕಟ್ಕೋತೀನಿ, ಏನೀಗ ಅದು ನನ್ನ ಧರ್ಮ ಅಂತ ಹೇಳಿದರು. ಹೌದು, ನಾನು ತಿಲಕ್ ಹಚ್ತೇನೆ, ಅದು ನನ್ನ ಧರ್ಮ, ನಾನು ಹಚ್ಕೊಂಡಿದ್ದೇನೆ, ರಾಮನ ಮೇಲೆ ನನಗೆ ಭಕ್ತಿ ಇದೆ, ಆದ್ದರಿಂದ ನಾನು ಹೀಗಿದ್ದೀನಿ ಅಂತ ಹೇಳ್ತಾರೆ. ಹೌದು, ನಾನು ಟೋಪಿ ಹಾಕೋದಿಲ್ಲ, ಯಾಕಂದ್ರೆ ನನ್ನ ಧರ್ಮ ಅಂತರ ಟೋಪಿ ಹಾಕಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದೆ, ಆದ್ದರಿಂದ ನಾನು ಜಾಳಿಗೆ ಟೋಪಿ ಹಾಕೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಜನರಿಗೆ ಈ ರೀತಿ ಹೇಳುವ ತಾಕತ್ತಿದೆ? ಯಾರು ತನ್ನ ಕುರ್ಚಿಯನ್ನು ಮೋಹಿಸುವುದಿಲ್ಲವೋ ಅವರು ಮಾತ್ರ ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ದ್ವಿಪಾತ್ರವನ್ನು ಅಭಿನಯಿಸಿ ಸಕ್ಸಸ್ ಆಗಿದ್ದಾದ್ರೆ, ಅಭಿನಯ ಅಂತ ಹೇಳಿದರೆ ತಪ್ಪು ತಿಳ್ಕೋಬಾರ್ದು ನೀವು. ಆತನ ಬದುಕಿನ ಭಾವ ಅದು. ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಸಂತನಾಗಿ ಎರಡನ್ನೂ ಅತ್ಯಂತ ನ್ಯಾಯಬದ್ಧವಾಗಿ ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ದರೆ, ಅದಕ್ಕೆ ನ್ಯಾಯವನ್ನು ನೀಡಿದರೆ ಅದು ಕೇವಲ ಮತ್ತು ಕೇವಲ ಯೋಗಿ ಆದಿತ್ಯನಾಥ್. ಹೀಗಾಗಿ ಅವರಿಗೆ 8 ವರ್ಷ ಪೂರೈಸಿದ ಸಂದರ್ಭದಲ್ಲಿ ನಮ್ಮ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ.